ಮಾಡಿಲ್ಲ. ಯಾಕೆ ಅವರು ಅಂತ ಕಾರಣ ಇಲ್ಲ. ಏನು ಆ್ಯಕ್ಷನ್ ತೊಗೊಂಡಿದ್ದೀರಿ ಅವ್ರ ಮೇಲೆ? ಇವಾಗ ಕಂಟಿನ್ಯೂಸ್ ಆಗಿ ಕೆಲವೊಂದಿದೆ. ಶಿವಕುಮಾರ್ ಈಸ್ ರೆಗ್ಯುಲರ್, ಈಸ್ ನಾಟ್ ಮೆನ್ಷನಿಂಗ್. ವಾಪಸ್ ಹೋಗುವಾಗ ಪ್ರತಿ ದಿನದ್ದು ಬಂದಿಲ್ಲ. ಶಿವಕುಮಾರ್ ಶಿವಕುಮಾರ್ ಸರಿ ಅಲ್ಲ, ಪ್ರತಿದಿನ ಶಿವಕುಮಾರ್ 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 ದುಡ್ಡು ಎಷ್ಟಿತ್ತು ಅಂತ ಬರೆಯಲ್ಲ. ಇದು ಯಾರು ಇದು ಯಾರ ಹತ್ರ ಯಾರು ರಿಜಿಸ್ಟರ್ ಇವ್ರ ಹತ್ರ ಇರುತ್ತಾ? ಮೇಂಟೈನ್ ಮಾಡೋದು ಯಾರು ರೀ? ಪೀರಿಯಾಡಿಕಲ್ ನೋಡೋದು ಯಾರು ರೀ? ನೀವು ನೋಡಲ್ಲ? ನೋಡಿದ್ದೀರಾ? ಅಲ್ರಿ, ನೋಡಿದ್ದಕ್ಕೆ ಗ್ಯಾಪ್ ಇಟ್ಟಿರೋದಕ್ಕೆ ಅವ್ರ ಹತ್ರ ಏನು ಎಕ್ಸ್ಪ್ಲನೇಷನ್ ಕಾಲ್ ಮಾಡಿದ್ದೀವಿ? ಅಂದ್ರೆ ಏನು ಇವರು ಎಲ್ರಿಗೂ ಸೇರಿಸಿ ಏಜೆಂಟ್ ಅಂತ ಮತ್ತೆ ವಾಪಸ್ ಹೋಗಿ ಇವ್ರು ಒಬ್ಬರದೇ ಯಾಕಿಲ್ಲ? ಆಲ್ಮೋಸ್ಟ್ ಎಲ್ಲರದೂ ಮಾಡಿದ್ದಾರೆ. ಎಲ್ಲ ದುಡ್ಡು ನಿಮ್ಮ ಹತ್ರ ಇರುತ್ತೆ ಮತ್ತೆ ಏನರ್ಥ? ದಿಸ್ ಈಸ್ ನಾಟ್ ಒನ್ ಡೇಸ್ ಪ್ರಾಬ್ಲಮ್. ಶಿವಕುಮಾರ್ ಬೆಳಗ್ಗೆ ಬಂದರು 7 ಆಮೇಲೆ ಶಿವಕುಮಾರ್ ಗ್ಯಾಪ್. This is not one day. Every day in the evening. 1 month in hospital. Mister, sorry. You have signed in the morning. Sorry. ಹಾಸ್ಪಿಟಲ್ ಇದ್ದರೆ ನಮ್ಮ ಬೆಳಗ್ಗೆ ಬಂದು ಮಧ್ಯಾಹ್ನ ಹಾಸ್ಪಿಟಲ್ಗೆ ಹೋಗಿ ಸೇರ್ಕೊಂಡಿದ್ದೀರಾ? ಇವ್ರಿಗೆ ಗ್ಯಾಪ್. ಶಿವಕುಮಾರ್ ಗ್ಯಾಪ್. ಶಿವಕುಮಾರ್ ಗ್ಯಾಪ್. ಏನು ನೋಡಿದ್ದೀರ ನೀವು? ನೀವೇನು ನೋಡಿದ್ದೀರಿ ಹೇಳಿ? ಎಷ್ಟು ದಿನಕ್ಕೊಂದ್ಸರಿ ನೋಡ್ತೀರ ರೆಕಾರ್ಡ್? ಗ್ಯಾಪ್. ಹೇಳಪ್ಪ ರಿಟೈರ್ ಆಗ ಅವರು ಒಬ್ಬರು ಇಬ್ಬರು ನೀವು ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಾ ಅಂತ ಇದು ಅನ್ಸುತ್ತೆ ನಮಗೆ. ಏನು ಅನ್ಕೋಬೇಕು ಹೇಳಿ? ಇವಾಗ ಇವರು ಎಂಟ್ರಿ ಮಾಡಲಿಲ್ಲ. 1 ದಿನ ಹೋಗಲಿ 2 ದಿನ ಹೋಗಲಿ, ಏನೋ ಪ್ರಾಬ್ಲಮ್ ಆಯಿತು, ಬರೀದಿಲ್ಲ ಆಯ್ತು. ಪ್ರತಿದಿನ ಬರೀದೇ ಇರೋದಕ್ಕೆ ನೀವು ಯಾವತ್ತು ಏನು ಶರ ಮಾಡಿ ಅವ್ರ ಮೇಲೆ ಕ್ರಮ ತಗೊಂಡಿದ್ದೀರಾ? ಎವ್ರಿ ಡೇ ಇನ್ ದಿ ಆಫ್ಟರ್ನೂನ್. ಬೆಳಗ್ಗೆ ಹೊತ್ತು ಬರೀತಾರೆ, ಆಫ್ಟರ್ನೂನ್ ಇಲ್ಲ. ತಪ್ಪಾದ್ರೆ ಏನ್ ಮಾಡಕ್ಕಾಗಲ್ಲ, ಕ್ರಮ ತಗೋಬೇಕೀಗ. ಹಂಗೆ ಬಿಡ್ಲಿಕ್ಕೆ ಆಗಲ್ಲ. ಈಗ ವಿ ವಿಲ್ ಟೇಕ್ ಆಕ್ಷನ್. ಶಿವಕುಮಾರ್ 29/5/35 ಬೇರೆ ದಿನ ಬೇಡ, ಎಸ್ಟರ್ಡೇ ನಿನ್ನೆ ದಿವಸ ಹೋಗುವ ದುಡ್ಡು ಎಷ್ಟಿತ್ತು ಅಂತ ಬರೆಯಲ್ಲ. ಇವ್ರ್ಯಾರು? ಇವ್ರ್ಯಾರು ಇವರು? ನೀವಾ? ನಿಮ್ದ? ನೀವು ಬರೆಯಲ್ಲ. ನಿಮ್ ಡೇಟ್ ತೆಗಿರಿ. 29ನೇ ತಾರೀಕು ಮಧ್ಯಾಹ್ನ ಮೂಮೆಂಟ್ ರಿಜಿಸ್ಟರ್ ಆಗಿದೆ. ಇವ್ರದ್ದು ಶಿವಕುಮಾರ್ದು ಮೂಮೆಂಟ್ ಅವ್ರದ್ದೇನು ಹೊರಗಡೆ ಹೋಗೋದೇನು ಇರೋಲ್ಲ. ಅವ್ರಿಗೆ ಸೆಕೆಂಡ್ ಡಿವಿಷನ್ ಯೂಶುವಲಿ ಇರೋಲ್ಲ. ಎವ್ರಿ ಡೇ ಆಫೀಸ್ನಲ್ಲಿ ಕೂತಿರೋರು ಯಾಕೆ ಬರೆಯಲ್ಲ? 29 ಯಾವುದು ಬರ್ದೇ ಇಲ್ಲ ಮೂಮೆಂಟ್ ರಿಜಿಸ್ಟರ್. Small or big appa, when you are absent in the office, you are leaving the office. ಬರಿಬೇಕಾ ಬೇಡವಾ? ಬರಿತೀನಲ್ಲ, ಯಾಕೆ ಬರೀಲಿಲ್ಲ ಅಂತ
Where is the explanation for that? ಇದು ಒಂದು ಆರ್ಟಿಕಲ್ ತಗೊಂಡಿದ್ದೆ From January onwards. ಶಿವಕುಮಾರ್. So it appears he is working as an agent to the office. It appears. ನೋಡ್ರಿ ಇದು ಯಾವತ್ತು? This is 26. ಜಸ್ಟ್ ನಾವು ಬರ್ತೀವಿ ಅಂತ ನೋಟಿಸ್ ಬಂದರೂ ಕೂಡ ಇಷ್ಟೊಂದು ಆರೋಗ್ಯಂಟ್ ಆಗಿ ಬಿಹೇವ್ ಮಾಡಿದ್ರೆ ನೋಡಿ ಇವರೇ ಶಿವಕುಮಾರ್. ನೀವಲ್ಲ ಶಿವಕುಮಾರ. 2020 ಏಪ್ರಿಲ್ FDA 2020 6 years ಆಯ್ತು. ಬೇರೆ ಬಿಟ್ಕೊಂಡ್ಬಿಟ್ಟಿದ್ದೀರಾ ಇಲ್ಲಿ, ಬೇರೆ ಹಾಕ್ಕೊಂಡ್ಬಿಟ್ಟಿದ್ದೀರಾ ಇಲ್ಲಿ. ಅದಕ್ಕೆ ಪ್ರತಿದಿನ ಹೋಗುವಾಗ ನೀವು ಆಫೀಸಿಂದು ತಪ್ಪಾಗಿರೋದಲ್ಲ, ಪರ್ಪಸ್ ಮಾಡಿರೋದು, ಇದು ಗೊತ್ತಾಗ್ತದೆ. ಇದು ಅಚಾತುರ್ಯದಿಂದನೋ ನೆಗ್ಲಿಜೆನ್ಸಿಂದನೋ ಆ ಥರ ಮಾಡಿರೋದಲ್ಲ ಇದು. No, we will recommend for serious action. No, there cannot be any explanation, mister. I can understand 1 day, 2 days, 3 days, and he has gone out of the office. ಆಮೇಲೆ ಅವ್ರದ್ದು ಎಕ್ಸಿಕ್ಯೂಟಿವ್ ವರ್ಕು ಏನಲ್ಲ, ಆಫೀಸ್ ವರ್ಕು 2026 18/4 ಅಲ್ಲಿನೂ ಅಲ್ಲಿ ಕಂಟಿನ್ಯೂಸ್ ಇಲ್ಲ ಇವರು. Care of all these things. Why you allowed them? ಇದ್ರ ಉದ್ದೇಶ ಏನು? ತೆಗಿ ಸರ್ಕ್ಯುಲರ್ ಏನು ಹೇಳುತ್ತೆ ತೆಗಿ. ಇದು ಮಾಡದೇ ಇದ್ರೆ ಏನಂತ ತಿಳ್ಕೊಬೇಕು ಅಂತ. ಕರಪ್ಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. ಇದು ಯಾರ್ಯಾರ್ದಿದೆ ಒಂದು ರಿಪೋರ್ಟ್ ತಯಾರು ಮಾಡಿ ಸಿದ್ರಾಜ್ ಯಾರ್ಯಾರು ಈ ಥರ ಮಿಸ್ ಮಾಡಿದ್ದಾರೆ, ಸಿಗ್ನೇಚರ್ ಮಾಡಿಲ್ಲ, ಅವ್ರದ್ದು ಪರ್ಟಿಕ್ಯುಲರ್ ಆಫೀಸರು ಮತ್ತು ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋದಿರೋದಕ್ಕೆ ಇವ್ರ ಮೇಲೆ. ಅಟೆಂಡೆನ್ಸ್ ಲಿಸ್ಟ್ ಇದನ್ನ ಸಾಯಂಕಾಲ ಹೋಗುವಾಗ ಅಥವಾ ನೆನ್ನೆದಿಲ್ಲ ಇವತ್ತು ಬೆಳಿಗ್ಗೆ ಬಂದು ನೋಡ್ತೀರಾ ಇಲ್ವಾ? ಎಲ್ಲಿ ನೋಡಿದ್ದೀರಾ? ಎಲ್ಲಿ ನೋಡಿದ್ದೀರಾ? ಎಷ್ಟು ತಿಂಗಳು ಮಿಸ್ ಆಗೋದು? ಏನಪ್ಪ ಎಷ್ಟು ತಿಂಗಳು ಮಿಸ್ ಮಾಡಿದ್ರಿ? ಸತ್ಯ ಹೇಳ್ರಿ, ಕರೆಕ್ಟಾಗಿ ಹೇಳ್ಬೇಕು. ನಿಮ್ಮ ಆಫೀಸ್ಗಳ ಮೇಲೆ ಇರತಕ್ಕಂಥ ಅಲಿಗೇಷನ್ಸ್ ಬೇರೆ ಯಾವ ಆಫೀಸ್ಗಳ ಮೇಲೂ ಇಲ್ಲ. RTO, ಸಬ್ ರಿಜಿಸ್ಟ್ರಾರು, ಈ ಆಫೀಸ್ಗಳ ಮೇಲೆ ಎಲ್ಲ ಥರದ ಆರೋಪಗಳು ಇರ್ತವೆ. ಮಾಡಿದ್ದಾರೆ ವಾಪಸ್ ಹೋಗುವಾಗ. ಹಂಗೆ ಇವ್ರದ್ದು ಕ್ಯಾಶ್ ಡಿಕ್ಲರೇಷನ್ ಅಲ್ಲಿ ಗೃಹ ರಕ್ಷಕದವ್ರು ಮತ್ತೆ ಕ್ಯಾಶ್ ತೆಗಿಯೋರು ವಾಪಸ್ ಹೋಗುವಾಗ ಇದು ಬರ್ತಿದ್ದಾರೆ. ಇಲ್ಲ ಸರ್, ಇದೇ ಫಾರ್ಮ್ಯಾಟ್ ಮಾಡಿ ಸರ್. ಯಾಕೆ ಅವ್ರು ನಿಮ್ಮ ಫಾರ್ಮ್ಯಾಟ್ ಬೇರೆನಾ? ಎಲ್ಲ ಒಂದೇ ಫಾರ್ಮ್ಯಾಟ್ ಇರ್ಬೋದು. ಅವ್ರದ್ದು ಮಾಡ್ಬೇಕಾದ್ರೆ ಗೊತ್ತಿರುತ್ತೆ. ವಾಪಸ್ ಹೋಗುವಾಗ ದುಡ್ಡು ಬಂದಿರುತ್ತಲ್ಲ, ಅದೇ ಕರೆಕ್ಟ್ ರೀ. ವಾಪಸ್ ಹೋಗುವಾಗ ದುಡ್ಡು ಬಂದಿರುತ್ತೆ. ಅವಾಗ ಬರೆದ್ರೆ ಜಾಸ್ತಿ ದುಡ್ಡು ಇದ್ರೆ ಬರೀಬೇಕಲ್ಲ. ಅವಾಗ ಬರೀದಿರ ಹೋದ್ರೆ ಏನು ತಿಳ್ಕೊಬೇಕು? ಈ ದುಡ್ಡಿಗೂ ನಿಮ್ಮ ಹತ್ರ ತಂದಿದ್ದಕ್ಕೂ ಇದಕ್ಕೂ ಟ್ಯಾಲಿ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನೀವು ಬರೋದಿಲ್ಲ ಅಂತ ತಿಳ್ಕೊಬೇಕು. ಇನ್ನೇನು ತಿಳ್ಕೊಬೇಕು ನೀವು ಹೇಳಿ ನನಗೆ? ನಿಯಮ ಓದ್ಕೊಳ್ಳಿ ಏನಿದೆ ಅಂತ. ಏನು ತೋರಿಸ್ತಾ ಇದ್ರೆ ಬರೀ ಎಂಟ್ರಿ ಮಾಡಿದ್ರೆ ಏನು ತಿಳ್ಕೊಬೇಕು? ಕರೆಕ್ಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತಂದು ಪ್ರಿಸಂಪ್ಷನ್ ಡ್ರಾ ಮಾಡಬೇಕು. ಮೊಬೈಲ್ ಚೆಕ್ ಮಾಡಿ. ನವೆಂಬರ್
ನಾನು ಬರ್ತೀನಿ. ಸರ್ ಅಲ್ಲಿಂದ ಕಾರ್ಡ್ ವಾಸನೆ ಬರೋದು ಇದಾಗಿ ನಿಮಗೆ ಬರ್ತದೆ. ಹೌದು. ಒಂದಷ್ಟು ಬಲ್ಕ್ ಕಾರ್ಡು ಒಟ್ಟಿಗೆ ಬರ್ತದೆ. ಇಷ್ಟು ಕಾರ್ಡು ಯಾವತ್ತು ಬಂತು ನಿಮಗೆ? ಈಗ ತೋರಿಸ್ತಾ ಇದೀವಲ್ಲ ಕಾರ್ಡು, ಇದು ಯಾವತ್ತು ಬಂತು? 1000. ಎಲ್ಲಿದೆ? ತಗೊಂಡ್ ಬಾ. ಅದೇ ಬೇಕಾಗಿರೋದು. ಒಬ್ರು ಬರ್ರಿ. ನಿಮ್ಗೆ ಯಾಕೆ ಬಂದ ತಕ್ಷಣ ಒಂದು ಸಾಫ್ಟ್ವೇರ್ ಕೊಟ್ಟಿದ್ದಾರೆ ಸರ್ ಉರ್ಜಾ ಅಂತ ನಮ್ಮಲ್ಲಿ. ಹಾಂ ಆ ಸಾಫ್ಟ್ವೇರ್ ರಿಸೀವ್ ಮಾಡ್ಕೋಬೇಕು ಸರ್ ನಾವು ಕಾರ್ಡ್ ಬಂದ ತಕ್ಷಣ. ಹಾಂ ಆಯಿತು. ರಿಸೀವ್ ಮಾಡ್ಕೊಂಡು ಅದೊಂದು KMS ಮಾಡ್ತೀವಿ ಸರ್. KMS ಅಲ್ಲಿ KMS ಅಂತ ಒಂದು ಕೀ ಮ್ಯಾನೇಜ್ಮೆಂಟ್ ಬಂದಿದೆ ಸರ್. KMS ಮಾಡಿ ಕೊಟ್ಬಿಟ್ಟು ಸರ್ ಸೂಪರ್ ಸರ್ ಕೊಟ್ಬಿಟ್ಟು ಹ್ಯಾಂಡ್ ಓವರ್ ಮಾಡಿ. ಯಾರು ಕೊಡ್ತೀಯಾ? ಸೂಪರ್ ಸರ್ ಕೊಟ್ಟು ಸೂಪರ್ಡೆಂಟ್. ಆಫ್ ಸೆಕ್ಷನ್ ಸೂಪರ್ಡೆಂಟ್ ಏನು ಮಾಡ್ತಾರೆ? ಸೆಕ್ಷನ್ ಕೊಟ್ಬಿಡ್ತಾರೆ ಸರ್. ಸೆಕ್ಷನ್ ವೈಸ್ ಏನು ಕೊಡ್ತಾರೆ? ಕಾರ್ಡ್ ಡಿಸ್ಪ್ಲೇ ಪೋಸ್ಟ್ ಮಾಡಿಕೊಡ್ತಾರೆ. ಓಕೆ, ನಿಮ್ಮದು RC ಕಾರ್ಡ್ ಕೊಡ್ತೀರಾ, DL ಕೊಡ್ತೀರಾ? ಎರಡೇ ಥರ ಕೊಡ್ಬೇಕು ಅಷ್ಟೇ ಅಷ್ಟೇ. ಸರ್. ಎರಡೇ ಸೆಕ್ಷನ್ ಆಗಿದೆ, ರಿಜಿಸ್ಟ್ರೇಷನ್ ಸೆಕ್ಷನು, DL ಸೆಕ್ಷನ್. ಇಬ್ಬರು ಕೊಡ್ಬೇಕು ಅವನು. ಆ ಇಬ್ಬರಿಗೆ ಇದೇನಿದು? PQ ಪ್ರಿಂಟ್ ಔಟ್ ಸರ್ ನಮ್ಮಲ್ಲಿ ಯಾವಾಗ ಬಂತು ಓಕೆ, ಜನವರಿ ತೆಗಿ. ಒಂದೆರಡು ರ್ಯಾಂಡಮ್ ಆಗಿ ನೀವು ಚೆಕ್ ಮಾಡಬೇಕು. ಏನು ಅವ್ರು ಹೇಳೋದು ಏನೋ ಕರೆಕ್ಷನ್ ಇದನ್ನೇ ಅದಕ್ಕೋಸ್ಕರ ಇಟ್ಕೊಂಡಿಲ್ಲ. ಅವ್ರು ಹೇಳೋ ಸರಿನಾ ಸುಳ್ಳು ಅಂತ ಚೆಕ್ ಮಾಡಬೇಕು. ಗೊತ್ತಾಯ್ತಾ? ಸುಮ್ಮನೆ ಇಟ್ಕೊಂಡಿದ್ದು ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಹಾಕ್ಬೇಕು ಸರ್.